ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಫಾಲ್ಗುಣ ಮಾಸದಲ್ಲಿ ವಿಶೇಷವಾಗಿ ಬರುವ ಬಾಲಚಂದ್ರ ಸಂಕಷ್ಟಹರ ಗಣಪತಿ ಪೂಜಾ ವಿಧಾನ ಮತ್ತು ಚಂದ್ರೋದಯದ ಸಮಯ ಮತ್ತು ಚತುರ್ಥಿ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತದೆ ಮತ್ತು ಸರಳವಾಗಿ ಸಂಕಷ್ಟಹರ ಚತುರ್ಥಿಯ ವ್ರತವನ್ನು ಯಾವ ರೀತಿ ಆಚರಣೆ ಮಾಡಬೇಕು, ಹೂವು, ನೈವೇದ್ಯ ಮತ್ತು ಯಾವ ಸ್ತೋತ್ರ, ಗಣಪತಿಯ ಯಾವ ಸ್ತೋತ್ರವನ್ನು ಹೇಳಬೇಕು, ಉಪವಾಸವನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಮೊದಲಿಗೆ ಫಾಲ್ಗುಣ ಮಾಸದಲ್ಲಿ ವಿಶೇಷವಾಗಿ ಬರುವಂಥ ಹೋಳಿ ಹುಣ್ಣಿಮೆಯ ನಂತರ ಬರುವ ಶುಕ್ರವಾರ ಅಂದರೆ ನಾಳೆ 6ನೇ ತಾರೀಕು ಈ ಒಂದು ಬಾಲಚಂದ್ರ ಸಂಕಷ್ಟಹರ ಚತುರ್ಥಿಯನ್ನು ನಾವು ಆಚರಣೆ ಮಾಡ್ತೀವಿ. ಬಾಲಚಂದ್ರ ಅಂದರೆ ಹಣೆಯಲ್ಲಿ ಚಂದ್ರನನ್ನು ಧರಿಸಿರುವವರು ಅಂತ ಅರ್ಥ ಸ್ನೇಹಿತರೆ. ಅಂದರೆ ಶಿವ ಜಡೆಯಲ್ಲಿ ಚಂದ್ರನನ್ನು ಧರಿಸಿರುತ್ತಾನೆ. ಹಾಗಾಗಿ ಶಿವನ ಪುತ್ರನಾದ ಗಣಪತಿಯನ್ನು ಬಾಲಚಂದ್ರ ಗಣಪತಿ ಅಂತ ಈ ಒಂದು ಫಾಲ್ಗುಣ ಮಾಸದಲ್ಲಿ ಆ ಹೆಸರಿನಿಂದ ನಾವು ಪೂಜೆಯನ್ನು ಮಾಡ್ತೀವಿ. ಇನ್ನು ಚತುರ್ಥಿ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತದೆ ಮತ್ತು ಚಂದ್ರೋದಯದ ಸಮಯವೇನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಮೊದಲಿಗೆ ನಮಗೆ ಶುಕ್ರವಾರ 6ನೇ ತಾರೀಕು ಚಂದ್ರೋದಯ ಸಮಯ ಬಂದು 8 ಗಂಟೆ 55 ನಿಮಿಷ ಅಂತ ಕ್ಯಾಲೆಂಡ್ರಲ್ಲಿ ಕೊಟ್ಟಿದ್ದಾರೆ. ಆದರೆ 8 ಗಂಟೆ 55 ನಿಮಿಷಕ್ಕೆ ಚಂದ್ರ ಉದಯ ಆದರೂ ನಮಗೆ ಕಾಣಿಸೋದಿಲ್ಲ ಒಂದೊಂದು ಸರ್ತಿ. ಹಾಗಾಗಿ ಸ್ವಲ್ಪ ಎತ್ತರದ ಪ್ರದೇಶಗಳಲ್ಲಿ ಇಲ್ಲ 9 ಗಂಟೆ 5 ನಿಮಿಷ 10 ನಿಮಿಷಕ್ಕೆ ಕಾಣಿಸ್ತಾನೆ. ಆಗ ನೋಡಿ ನಾವು ಉಪವಾಸವನ್ನು ಬಿಡಬೇಕಾಗುತ್ತದೆ. ಇನ್ನು ಮೊದಲಿಗೆ ಚತುರ್ಥಿ ತಿಥಿ ಆರಂಭ ಮತ್ತು ಅಂತ್ಯವನ್ನು ನಾವು ನೋಡೋದಾದರೆ, ಚತುರ್ಥಿ ತಿಥಿ ನಮಗೆ 6ನೇ ತಾರೀಕು ಶುಕ್ರವಾರ ಸಾಯಂಕಾಲ 5 ಗಂಟೆ 53 ನಿಮಿಷಕ್ಕೆ ಚತುರ್ಥಿ ತಿಥಿ ಪ್ರಾರಂಭವಾಗಿ ಮಾರ್ಚ್ 7ನೇ ತಾರೀಕು ಶನಿವಾರ ಸಾಯಂಕಾಲ 7 ಗಂಟೆ 17 ನಿಮಿಷಕ್ಕೆ ಈ ಒಂದು ಚತುರ್ಥಿ ತಿಥಿ ಅನ್ನೋದು ನಮಗೆ ಮುಕ್ತಾಯವಾಗುತ್ತದೆ. ಹಾಗಾಗಿ ನಾವು ಶುಕ್ರವಾರದ ದಿನ ಈ ಒಂದು ಸಂಕಷ್ಟಹರ ಚತುರ್ಥಿಯನ್ನು ಆಚರಣೆ ಮಾಡಬೇಕು. ಸಂಕಷ್ಟಹರ ಚತುರ್ಥಿ ವ್ರತವನ್ನು ಆಚರಣೆ ಮಾಡಬೇಕಾದಾಗ ಸೂರ್ಯೋದಯಕ್ಕೆ ನಮಗೆ ತಿಥಿ ಇಲ್ಲ ಅಂದರೂ ಚಂದ್ರೋದಯಕ್ಕೆ ಚತುರ್ಥಿ ತಿಥಿ ಅನ್ನೋದು ಸಂಪೂರ್ಣವಾಗಿ ಇರಬೇಕು. ಹಾಗಾಗಿ ನಮಗೆ ಚತುರ್ಥಿ ತಿಥಿ ಚಂದ್ರೋದಯದ ಸಮಯದಲ್ಲಿ ಅಂದರೆ ಮಾರ್ಚ್ 6ನೇ ತಾರೀಕು ಶುಕ್ರವಾರದ ದಿನ ಚತುರ್ಥಿ ತಿಥಿ ಇರುತ್ತದೆ. ಹಾಗಾಗಿ ನಾವು ಫಾಲ್ಗುಣ ಮಾಸದಲ್ಲಿ ಬರುವಂಥ ಬಾಲಚಂದ್ರ ಸಂಕಷ್ಟಹರ ಚತುರ್ಥಿಯನ್ನು ಶುಕ್ರವಾರ ಆಚರಣೆ ಮಾಡಬೇಕು ಸ್ನೇಹಿತರೆ. ಇನ್ನು ಈ ವ್ರತವನ್ನು ಅತಿ ಸರಳವಾಗಿ ಆಚರಣೆ ಮಾಡುವಂಥ ವಿಧಾನ ಅಂದರೆ ಆ ದಿನ ಬೆಳಗ್ಗೆ ಬೇಗ ಎದ್ದು ತಲೆ ಸ್ನಾನವನ್ನು ಮಾಡಿಕೊಂಡು ಕೈಯಲ್ಲಿ ಅಕ್ಷತೆ ಮತ್ತು ಹೂವನ್ನು ಇಟ್ಕೊಂಡು ಸಂಕಲ್ಪವನ್ನು ಮಾಡಿ ಈ ಇಡೀ ದಿನ ನಾನು ನಿರಾಹಾರಿಯಾಗಿ ಉಪವಾಸವನ್ನು ಇದ್ದು ವ್ರತವನ್ನು ಆಚರಣೆ ಮಾಡ್ತೀನಿ ಅಂತ ಸಂಕಲ್ಪವನ್ನು ಮಾಡಿಕೊಳ್ಬೇಕು. ಅಥವಾ ಆರೋಗ್ಯದ ಸಮಸ್ಯೆ ಇದ್ದರೆ ನಮ್ಮ ಆರೋಗ್ಯವನ್ನು ನೋಡಿಕೊಂಡು ನಾವು ಪೂಜೆಯನ್ನು ಮಾಡ್ಬೋದು. ಇನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಪೂಜೆಯನ್ನು ಮಾಡ್ಬೋದು. ಇಲ್ಲ ಅಂದರೆ ಅತಿ ಹೆಚ್ಚಾಗಿ ಎಲ್ಲರೂ ಮಾಡೋದಂದರೆ ಸಂಕಷ್ಟಹರ ಚತುರ್ಥಿ ವ್ರತವನ್ನು ಸಾಯಂಕಾಲ ಮುಸ್ಸಂಜೆ ಟೈಮಲ್ಲಿ ಮಾಡೋದು ತುಂಬಾ ಶುಭ ಫಲವನ್ನು ತಂದುಕೊಡುತ್ತೆ ಅಂತ ಹೇಳ್ತಾರೆ. ಇನ್ನು ಸರಳವಾಗಿ ಪೂಜಾ ವಿಧಾನವನ್ನು ಮಾಡೋದಂದರೆ ಗಣಪತಿಯ ವಿಗ್ರಹ ಇರಲೇಬೇಕು. ಫೋಟೋ ಅಥವಾ ಗಣಪತಿಯ ವಿಗ್ರಹ ಬೆಳ್ಳಿದಾಗ್ಬೋದು ಅಥವಾ ಹಿತ್ತಾಳೆ, ತಾಮ್ರ ಯಾವುದಾದ್ರೂ ಒಂದು ಗಣಪತಿ ವಿಗ್ರಹವನ್ನು ಇಟ್ಕೊಂಡು ಆ ವಿಗ್ರಹಕ್ಕೆ ಅಭಿಷೇಕವನ್ನು ಮಾಡಿ ಆನಂತರ ಗಂಧ ಕುಂಕುಮವನ್ನು ಹಚ್ಚಿ ಕೆಂಪು ದಾಸವಾಳ, ಕೆಂಪು ಗುಲಾಬಿ ಮತ್ತು 21 ಗರಿಕೆಯನ್ನು ಅರ್ಪಣೆ ಮಾಡಿ ವಿಧ ವಿಧವಾದ ಹೂಗಳಿಂದ ದೇವರನ್ನು ಅಲಂಕಾರ ಮಾಡಿ ಧೂಪ ದೀಪ ಎಲ್ಲವನ್ನು ಮಾಡಿ ಆನಂತರ ನೈವೇದ್ಯಕ್ಕೆ ಮೋದಕ, ಕಡಬು ಅಥವಾ ಬಾಳೆಹಣ್ಣನ್ನು ಇಟ್ಟು ಸಹ ನಾವು ನೈವೇದ್ಯವನ್ನು ಮಾಡ್ಬೋದು. ಇನ್ನು ಮುಖ್ಯವಾಗಿ ಗಣಪತಿಯ ಈ ಒಂದು ಸಂಕಷ್ಟಹರ ಚತುರ್ಥಿ ದಿನ ಇಡೀ ದಿನ ಉಪವಾಸವಿದ್ದು ಚಂದ್ರೋದಯವ ಆದ ನಂತರ ನಾವು ಚಂದ್ರನಿಗೆ ಅರ್ಘ್ಯವನ್ನು ಕೊಟ್ಟು ಪೂಜೆಯನ್ನು ಉಪವಾಸವನ್ನು ಬಿಡಬೇಕಾಗುತ್ತದೆ. ಉಪವಾಸವನ್ನು ಚಂದ್ರನನ್ನು ನೋಡಿಯೇ ನಾವು ಉಪವಾಸವನ್ನು ಮುರಿಬೇಕಾಗುತ್ತದೆ ಸ್ನೇಹಿತರೆ. ಇನ್ನು ಮುಖ್ಯವಾಗಿ ಆ ದಿನ ಸಂಕಷ್ಟಹರ ಚತುರ್ಥಿ ದಿನ ಗಣಪತಿಗೆ ಅತ್ಯಂತ ಇಷ್ಟವಾದ ಸ್ತೋತ್ರ ಅಂದರೆ ಓಂ ಗಂ ಗಣಪತಿಯೇ ನಮಃ. ಈ ಒಂದು ಮಂತ್ರವನ್ನು 11 ಸರ್ತಿ 21 ಸರ್ತಿ 108 ಸರ್ತಿ ನಾವು ಪಠಣೆಯನ್ನು ಮಾಡ್ಬೋದು ಸ್ನೇಹಿತರೆ. ಚಂದ್ರನಿಗೆ ಅರ್ಘ್ಯವನ್ನು ಕೊಟ್ಟು ಆನಂತರ ಉಪವಾಸವನ್ನು ಬಿಟ್ಟು ವ್ರತವನ್ನು ಸಂಪೂರ್ಣ ಮಾಡ್ಬೋದು. ತಿಳ್ಕೊಂಡ್ರಲ್ಲ ಸ್ನೇಹಿತರೆ, ಸಂಕಷ್ಟಹರ ಚತುರ್ಥಿ ಯಾವ ದಿನ ಬಂದಿದೆ, ಚತುರ್ಥಿ ತಿಥಿ ಆರಂಭ ಮತ್ತು ಅಂತ್ಯ, ಚಂದ್ರೋದಯದ ಸಮಯ ಮತ್ತು ಸರಳವಾದ ಪೂಜಾ ವಿಧಾನ ಎಲ್ಲವನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನಾನು ಮತ್ತೊಂದು ಒಳ್ಳೆಯ
ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ವಿಡಿಯೋನ ಕೊನೆಯವರೆಗೂ ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು.